ನಮಸ್ಕಾರ ಸ್ನೇಹಿತರೆ. ಇಂದಿನಿಂದ ನವರಾತ್ರಿಗಳು ಆರಂಭ. ದೇವಿಯ 9 ರೂಪಗಳನ್ನು ಈ 9 ರಾತ್ರಿಗಳಲ್ಲಿ ಪೂಜಿಸಲಾಗುತ್ತದೆ. ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಒಂದೊಂದು ದೇವಿಯ ರೂಪವನ್ನು ಪೂಜಿಸಲು ಆಗಲ್ಲ. ಹಾಗಾಗಿ ಕೊನೆ ದಿನದಂದು ದಸರಾ ಆಚರಿಸೋದು ಒಂದು ಪದ್ಧತಿಯಾಗಿ ಇಟ್ಟುಕೊಂಡಿದ್ದೇವೆ. ಆದರೆ ಪ್ರತಿದಿನ ಒಂದೊಂದು ದೇವಿಯ ಕತೆ ಕೇಳಿದರೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆ ಪೂಜೆ ಮಾಡಿದ ಫಲ ಸಿಗುತ್ತದೆ. ಹಾಗಾಗಿ ನಾನು ಪ್ರತಿದಿನ ಒಂದೊಂದು ದೇವಿಯ ಪೂಜಾ ವಿಧಾನ, ಶ್ಲೋಕ, ಕತೆ ಎಲ್ಲವನ್ನು ಪ್ರತಿದಿನ ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋ ಮಿಸ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ನಾವು ನವದುರ್ಗೆಯರ ಮೊದಲನೇ ಅವತಾರವಾದ ಶೈಲಪುತ್ರಿಯ ಬಗ್ಗೆ ತಿಳಿದುಕೊಳ್ಳೋಣ. ಶೈಲಪುತ್ರಿಯ ಕತೆ ಏನು, ಶ್ಲೋಕ ಯಾವುದು, ಯಾವ ಮಂತ್ರಗಳನ್ನು ಪಠಿಸಿದಾಗ ದೇವಿ ಒಲಿಯುತ್ತಾಳೆ, ಈಕೆಯನ್ನು ಪೂಜಿಸಿದರೆ ಬರುವ ಫಲ ಏನು, ಹಾಗೆ ಈ ದೇವಿಯ ದೇವಾಲಯ ಎಲ್ಲಿದೆ, ಈ ಎಲ್ಲಾ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಶೈಲಪುತ್ರಿ ದುರ್ಗೆಯು ದೇವಿಯ 9 ಅವತಾರಗಳಲ್ಲಿ ಮೊದಲನೇ ಅವತಾರ. ನವರಾತ್ರಿಗಳ ಮೊದಲನೇ ದಿನದಂದು ಈ ದೇವಿಯನ್ನು ಪೂಜಿಸಲಾಗುತ್ತದೆ. ಶೈಲ ಅಂದರೆ ಬೆಟ್ಟ. ಪರ್ವತರಾಜನಾದ ಹಿಮವಂತನಿಗೆ ಜನಿಸಿದ ಮಗಳಾದ್ದರಿಂದ ಈಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ಸತಿ, ಭವಾನಿ, ಪಾರ್ವತಿ, ಹೇಮಾವತಿ ಎಂಬ ಹೆಸರುಗಳಿಂದಲೂ ಈಕೆಯನ್ನು ಕರೆಯುತ್ತಾರೆ. ಶಿವನ ಮಡದಿ, ಗಣೇಶ ಹಾಗೂ ಸುಬ್ರಹ್ಮಣ್ಯರ ತಾಯಿಯಾದ ಪಾರ್ವತಿ ದೇವಿಯನ್ನೇ ಶೈಲಪುತ್ರಿ ಎಂದು ಕರೆಯುತ್ತಾರೆ. ಶೈಲಪುತ್ರಿಯು ತನ್ನ ತಲೆಯ ಮೇಲೆ ಅರ್ಧಚಂದ್ರನನ್ನು ಮುಡಿದುಕೊಂಡಿರುತ್ತಾಳೆ. ಅದೇ ರೀತಿ ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ತಾವರೆ ಹಿಡಿದುಕೊಂಡಿರುತ್ತಾಳೆ. ಈಕೆಯ ವಾಹನ ವೃಷಭ. ಹೆಸರಿನಲ್ಲಿ ಮಾತ್ರವಲ್ಲದೆ ವಾಹನ, ಆಯುಧದ ಸಮೇತ ಈಕೆ ಪಾರ್ವತಿ ದೇವಿಯನ್ನು ಹೋಲುತ್ತಾಳೆ. ದೇವಿ ನವರಾತ್ರಿಗಳಲ್ಲಿ ಮೊದಲನೇ ದಿನ ಮಾಡುವ ಪೂಜೆ ತುಂಬಾ ವಿಶೇಷ. ಈ ದಿನದಂದು ಕಲಶ ಸ್ಥಾಪನೆ ಹಾಗೂ ಕಲಶಾರಾಧನೆ ವಿಶೇಷ. ಈ ದಿನದಂದು ದೇವಿಯನ್ನು ಶ್ರೀ ಮಾತ್ರೇ ನಮಃ ಎಂಬ ಮಂತ್ರವನ್ನು 108 ಸಲ ಜಪ ಮಾಡಿ ಕರ್ಪೂರದಿಂದ ಆರತಿ ಕೊಟ್ಟು ಪೂಜಿಸಬೇಕು. ದುರ್ಗಾದೇವಿಯ ಈ ಪ್ರಥಮ ಸ್ವರೂಪ ಭಕ್ತರಿಗೆ, ಸಿದ್ಧ ಪುರುಷರಿಗೆ ಸರ್ವ ಮಂಗಳವನ್ನು ಅನುಗ್ರಹಿಸುತ್ತದೆ. ಈ ದೇವಿಯ ಉಪಾಸನೆಯಿಂದ ದಾಂಪತ್ಯ ಜೀವನದಲ್ಲಿರುವ ಭೇದ ಭಾವ, ಮನಸ್ತಾಪ, ಕೋಪ, ತಾಪ ಎಲ್ಲವೂ ನಿವಾರಣೆಯಾಗುತ್ತದೆ. ಶೈಲಪುತ್ರಿಯ ಕರುಣೆಯಿಂದ ಎಲ್ಲರ ಜೀವನದಲ್ಲೂ ಶಾಂತಿ, ಸುಖ, ಸಂತೋಷ, ಸೌಭಾಗ್ಯ ಬರುತ್ತದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿಯನ್ನು ಹೊಂದಿರುವ ಶೈಲಪುತ್ರಿ ದುರ್ಗೆಯ ಮಹಾಶಕ್ತಿ ಅನಂತವಾದುದು. ಋತುಚಕ್ರಕ್ಕೆ ಆದಿದೇವತೆ ಶೈಲಪುತ್ರಿ. ನಂದಿಯ ಮೇಲೆ ಕುಳಿತುಕೊಂಡು ಮೂಲಾಧಾರ ಚಕ್ರದೊಳಗೆ ಈಕೆ ಪ್ರವೇಶಿಸುತ್ತಾಳೆ. ತಂದೆಯಾದ ಹಿಮವಂತನಿಂದ ಹೊರಟು ಹೋಗಿ ಪತಿಯಾದ ಶಿವನನ್ನು ಹುಡುಕುತ್ತಾ ಪ್ರಯಾಣಿಸಿದಳು ಶೈಲಪುತ್ರಿ. ಈಕೆಯ ಉಪಾಸನೆ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸುತ್ತದೆ. ಆದ್ದರಿಂದಲೇ ನವರಾತ್ರಿ ಪೂಜೆಗಳು ಮಾಡುವವರು ಹಾಗೂ ಯೋಗಿಗಳು ದೇವಿಯನ್ನು ಪೂಜಿಸಿ ಮೂಲಾಧಾರ ಚಕ್ರದ ಮೇಲೆ ದೃಷ್ಟಿ ಕೇಂದ್ರೀಕರಿಸುತ್ತಾರೆ. ಈ ರೀತಿ ಮೂಲಾಧಾರ ಚಕ್ರಕ್ಕಾಗಿ ಧ್ಯಾನ ಮಾಡುವುದು ಆಧ್ಯಾತ್ಮಿಕ ಮಾರ್ಗಕ್ಕೆ ಮೊದಲನೇ ಹೆಜ್ಜೆ ಎಂದು ಹೇಳಲಾಗಿದೆ. ಇದೇ ಯೋಗ ಸಾಧನೆಗೆ ಮೊದಲ ಮೆಟ್ಟಿಲು. ಶೈಲಪುತ್ರಿ ಮೂಲಾಧಾರ ಚಕ್ರಕ್ಕೂ ಆದಿದೇವತೆ. ಎಷ್ಟು ಜನ್ಮಗಳಿಗಾದರೂ ಶಿವ ಕುಟುಂಬಿಣಿಯಾದ್ದರಿಂದ ಪತಿಯಾದ ಶಿವನನ್ನು ಹುಡುಕಿ ತಪಸ್ಸು ಮಾಡಿ ಸ್ವಂತ ಮಾಡಿಕೊಂಡ ಈಕೆಯ ಉಪಾಸನೆ ಮಾಡುವುದರಿಂದ ನಮ್ಮೊಳಗಿರುವ ದೇವರ ದರ್ಶನ ಪಡೆಯಬಹುದು ಎಂದು ಹೇಳುತ್ತಾರೆ. ಯೋಗಪರವಾಗಿ ನವರಾತ್ರಿಗಳಲ್ಲಿನ ಮೊದಲನೇ ರಾತ್ರಿ ತುಂಬಾ ಪವಿತ್ರ ಹಾಗೂ ಮುಖ್ಯ. ಈ ರಾತ್ರಿ ಶೈಲಪುತ್ರಿ ದುರ್ಗೆಯನ್ನು ಪೂಜಿಸಿದರೆ ಪ್ರಕೃತಿ ಸ್ವರೂಪಿಣಿಯಾದ ದುರ್ಗಾದೇವಿಯನ್ನು ಸೇರಲು ಸುಲಭವಾಗುತ್ತದೆ ಎಂದು ಹೇಳುತ್ತಾರೆ. ಆಶ್ವಯುಜ ಶುಕ್ಲ ಪಾಡ್ಯಮಿ ದಿನದಂದು ಈ ದೇವಿಯನ್ನು ಪೂಜಿಸುವುದರಿಂದ ನಾವು ಮಾಡುವ ಉಪಾಸನೆ ಸಿದ್ಧಿಯಾಗುತ್ತದೆ. ಈಗ ಶೈಲಪುತ್ರಿ ದುರ್ಗೆಯ ಧ್ಯಾನ ಶ್ಲೋಕ ನೋಡೋಣ. ಈ ದೇವಿಯನ್ನು ಈ ಮಂತ್ರಗಳು ಹೇಳುತ್ತಾ ಪೂಜಿಸಬೇಕು. ಓಂ ದೇವಿ ಶೈಲಪುತ್ರಿ ನಮಃ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ ವೃಷರೂಢಾಂ ಶೂಲಾಧರಾಂ ಶೈಲಪುತ್ರೀಂ ಯಶಸ್ವಿನಿಂ. ಅಂದರೆ ವೃಷಭದ ಮೇಲೆ ಕುಳಿತುಕೊಂಡು ಕಿರೀಟ ಹಾಗೂ ಚಂದ್ರನನ್ನು ಧರಿಸಿ ಯಶಸ್ಸು ಹಾಗೂ ಭಕ್ತರ ಮನಸ್ಸಿನ ಕೋರಿಕೆಗಳನ್ನು ಈಡೇರಿಸುವ ಮಾತೆ ಶೈಲಪುತ್ರಿ ದುರ್ಗಾದೇವಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ ಎಂದು ಅರ್ಥ. ಈಗ ಈ ದೇವಿಯ ದೇವಾಲಯ ಎಲ್ಲಿದೆ ಎಂದು ನೋಡೋಣ. ಶೈಲಪುತ್ರಿಯ ದೇವಾಲಯ
ಉತ್ತರ ಪ್ರದೇಶದ ವಾರಣಾಸಿಯಲ್ಲಿನ ಮರ್ಹಿಯಾ ಘಾಟ್ನಲ್ಲಿದೆ. ಇನ್ನು ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿಯನ್ನು ಪೂಜಿಸಿದರೆ ಬರುವ ಫಲ ಏನೆಂದು ನೋಡೋಣ. ಬಲಗೈಯಲ್ಲಿ ತ್ರಿಶೂಲವನ್ನು, ಎಡಗೈಯಲ್ಲಿ ತಾವರೆಯನ್ನು ಹಿಡಿದುಕೊಂಡು ವೃಷಭ ವಾಹಿನಿಯಾಗಿ ಅವತರಿಸಿದ ಶೈಲಪುತ್ರಿಯನ್ನು ನೆನೆಸಿಕೊಂಡರು ಅಥವಾ ಆಕೆಯ ಹೆಸರನ್ನು ಕೇಳಿಸಿಕೊಂಡರೂ ಜೀವನದಲ್ಲಿ ವಿಜಯ ಪ್ರಾಪ್ತಿಯಾಗುತ್ತದೆ. ದುರ್ಗಾಮಾತೆಯ ಮೊದಲನೇ ಸ್ವರೂಪ ಶೈಲಪುತ್ರಿ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಪರ್ವತರಾಜನಾದ ಹಿಮವಂತನ ಮನೆಯಲ್ಲಿ ಮಗಳಾಗಿ ಅವತರಿಸಿದ ಕಾರಣ ಆಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ವೃಷಭ ವಾಹನ ರೂಢಿಣಿಯಾದ ಈ ದೇವಿಯು ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ತಾವರೆ ಹಿಡಿದುಕೊಂಡು ಕಾಣಿಸುತ್ತಾಳೆ. ಈಕೆಯೇ ನವದುರ್ಗೆಯರಲ್ಲಿ ಮೊದಲನೇ ಅವತಾರ. ನವದುರ್ಗೆಯರಲ್ಲಿ ಮೊದಲನೇ ಅವತಾರವಾದ ಶೈಲಪುತ್ರಿಯ ಮಹಿಮೆಗಳು, ಶಕ್ತಿಗಳು ಅನಂತವಾದುದು. ಮೊದಲನೇ ದಿನದಂದು ಸಾಧುಗಳು ಈಕೆಯ ಉಪಾಸನೆ ಮಾಡಿ ಅವರ ಮನಸ್ಸು ಹಾಗೂ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸುತ್ತಾರೆ. ಇದರಿಂದಲೇ ಅವರ ಯೋಗ ಸಾಧನೆ ಆರಂಭವಾಗುವುದು. ಈಗ ನಾವು ಶೈಲಪುತ್ರಿ ದುರ್ಗಾದೇವಿ ಯಾವ ರೀತಿ ಅವತರಿಸಿದಳು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವ ಜನ್ಮದಲ್ಲಿ ಈಕೆಯು ದಕ್ಷ ಪ್ರಜಾಪತಿಯ ಮಗಳು. ಆ ಜನ್ಮದಲ್ಲಿ ಈಕೆಯ ಹೆಸರು ಸತಿ. ತಂದೆಗೆ ಇಷ್ಟವಿಲ್ಲದಿದ್ದರೂ ನಿತ್ಯ ಶಿವಕುಟುಂಬಿಣಿಯಾದ ಈ ದೇವಿಯು ಶಿವನನ್ನು ವಿವಾಹವಾದಳು. ಆ ಕೋಪ ಮನಸ್ಸಿನಲ್ಲಿಟ್ಟುಕೊಂಡ ದಕ್ಷ ಒಂದು ಮಹಾಯಜ್ಞವನ್ನು ಆಚರಿಸಿದರು. ದೇವತೆಗಳು ಅವರ ಯಜ್ಞ ಫಲವನ್ನು ಸ್ವೀಕರಿಸುವ ಸಲುವಾಗಿ ದಕ್ಷ ಪ್ರಜಾಪತಿ ಎಲ್ಲಾ ದೇವಾನುದೇವತೆಗಳನ್ನು ಯಜ್ಞಕ್ಕೆ ಆಹ್ವಾನಿಸಿದರು. ಆದರೆ ಪರಮೇಶ್ವರನನ್ನು ಮಾತ್ರ ಆ ಯಜ್ಞಕ್ಕೆ ಕರೆಯಲಿಲ್ಲ. ಆಕೆಯ ತಂದೆ ಒಂದು ಮಹಾಯಜ್ಞ ಮಾಡುತ್ತಿರುವ ವಿಷಯ ಸತೀದೇವಿಗೆ ತಿಳಿಯಿತು. ಆ ಯಜ್ಞವನ್ನು ನೋಡಲು ಸತೀದೇವಿಯ ಮನಸ್ಸು ಕಾತುರದಿಂದ ಕಾದಿತು. ಆಗ ಸತಿ ಆಕೆಯ ಕೋರಿಕೆಯನ್ನು ಪರಮೇಶ್ವರನಿಗೆ ಹೇಳಿದಳು. ಚೆನ್ನಾಗಿ ಯೋಚಿಸಿ ಪರಮೇಶ್ವರ, ದೇವಿ, ಕಾರಣ ಏನೇ ಆಗಿದ್ದರೂ ನಿನ್ನ ತಂದೆ ನಮ್ಮ ಮೇಲೆ ಕೋಪದಲ್ಲಿದ್ದಾರೆ. ಅವರು ಆ ಯಜ್ಞಕ್ಕೆ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿದ್ದಾರೆ. ಅವರಿಗೆ ಯಜ್ಞ ಫಲವನ್ನು ಕೂಡ ಕೊಡುತ್ತಿದ್ದಾರೆ. ಆದರೆ ಉದ್ದೇಶಪೂರ್ವಕವಾಗಿಯೇ ನಮ್ಮನ್ನು ಕರೆಯಲಿಲ್ಲ. ಮಗಳಾದ ನಿನಗೂ ಕೂಡ ಸಮಾಚಾರ ತಿಳಿಸಲಿಲ್ಲ. ವಿಷಯ ಹೀಗಿರುವಾಗ ನೀನಲ್ಲಿಗೆ ಹೋಗುವುದು ಒಳ್ಳೆಯದಲ್ಲ ಎಂದು ಹೇಳಿದರು. ಶಂಕರನ ಈ ಹಿತವಚನ ಆಕೆಯ ತಲೆಗೆ ಹತ್ತಲಿಲ್ಲ. ಈ ಯಜ್ಞದ ನೆಪ ಇಟ್ಟುಕೊಂಡಾದರೂ ತನ್ನ ತಂದೆ, ತಾಯಿ ಹಾಗೂ ಸಹೋದರಿಯರನ್ನು ನೋಡಬೇಕು ಎಂಬ ಕೋರಿಕೆ ಬಲವಾಗಿದ್ದುದರಿಂದ ಶಿವನ ಅನುಮತಿಗಾಗಿ ಹಠ ಹಿಡಿದಳು ಸತಿ. ಆಕೆಯ ಹಠ ನೋಡಿ ಕೊನೆಗೆ ಶಂಕರ ಕೂಡ ಅನುಮತಿಸಿದರು. ಸತೀದೇವಿ ತಂದೆಯ ಮನೆಗೆ ಹೋದಾಗ ಅಲ್ಲಿ ಒಬ್ಬರು ಕೂಡ ಆಕೆಯೊಂದಿಗೆ ಮಾತನಾಡಲಿಲ್ಲ, ಮರ್ಯಾದೆ ಕೊಡಲಿಲ್ಲ. ಎಲ್ಲರೂ ಮುಖ ತಿರುಗಿಸಿಕೊಂಡರು. ತಾಯಿ ಮಾತ್ರವೇ ಮಗಳನ್ನು ಮಾತನಾಡಿಸಿದಳು. ಸಹೋದರಿಯರ ಮಾತುಗಳಲ್ಲಿ ವ್ಯಂಗ್ಯ, ಹಾಸ್ಯ ತುಂಬಿತ್ತು. ತನ್ನವರ ಪ್ರವರ್ತನೆ ಕಂಡು ಆಕೆಯ ಮನಸ್ಸಿಗೆ ತುಂಬಾ ನೋವಾಯಿತು. ಎಲ್ಲರ ದೃಷ್ಟಿಯಲ್ಲಿ ಶಿವನ ಮೇಲೆ ಕೀಳು ಭಾವನೆ ಇರುವುದು ಆಕೆ ಗಮನಿಸಿದಳು. ಅದರ ಜೊತೆಗೆ ತಂದೆಯಾದ ದಕ್ಷ ಕೂಡ ಶಿವನನ್ನು ಅವಮಾನಿಸಿ ಮಾತನಾಡಿದ. ಇದೆಲ್ಲ ಗಮನಿಸಿದ ಸತೀದೇವಿಯ ಮನಸ್ಸು ನೋವು, ದುಃಖ ಹಾಗೂ ಕೋಪದಿಂದ ತುಂಬಿಹೋಯಿತು. ಪರಮೇಶ್ವರನ ಮಾತು ಕೇಳದೆ ನಾನಿಲ್ಲಿಗೆ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಈಗವರಿಗೆ ಯಾವ ರೀತಿ ಮುಖ ತೋರಿಸುವುದು ಎಂದು ಸತಿ ಅಂದುಕೊಂಡಳು. ಜೊತೆಗೆ ಗಂಡನಿಗೆ ನಡೆದ ಅವಮಾನವನ್ನು ಆಕೆಯಿಂದ ಸಹಿಸಲಾಗಲಿಲ್ಲ. ಈಶ್ವರನಿಲ್ಲದ ಯಜ್ಞ ಯಾವತ್ತಿಗೂ ಸಂಪೂರ್ಣವಾಗುವುದಿಲ್ಲ ಎಂದು ತಂದೆಯನ್ನು ಶಪಿಸಿ ಆಕೆಯ ಕಾಲಿನ ಹೆಬ್ಬೆರಳ ಉಗುರಿನಿಂದ ನೆಲದ ಮೇಲೆ ಗೀಚುವ ಮೂಲಕ ಬೆಂಕಿಯನ್ನು ಸೃಷ್ಟಿಸಿ ಆ ಬೆಂಕಿಯಲ್ಲಿಯೇ ಬೆಂದು ಪ್ರಾಣ ಬಿಟ್ಟಳು ಸತಿ. ಸಾಯುವ ಮುಂಚೆ ನನ್ನನ್ನು ದಾಕ್ಷಾಯಿಣಿ ಎಂಬ ಹೆಸರಿನಿಂದ ಯಾರೂ ಕೂಡ ಕರೆಯಬಾರದು. ಆ ರೀತಿ ಕರೆದರೆ ಕೂಡಲೇ ದಕ್ಷಯಜ್ಞ ವಿನಾಶಿನಿ ಎಂದು ಕೂಡ ಕರೆಯಬೇಕು ಎಂದು ಹೇಳಿ ಪ್ರಾಣ ಬಿಟ್ಟಳು. ಭರಿಸಲಾರದ ಈ ದುಃಖಕರ ಸಂಘಟನೆಯ ಬಗ್ಗೆ ಕೇಳ್ಪಟ್ಟ ಪರಮೇಶ್ವರ ಅತಿ ಕೋಪದಿಂದ ಬೆಂದು ಹೋದರು. ಅವರು ತಮ್ಮ ಪ್ರಮದ ಗಣಗಳನ್ನು, ವೀರಭದ್ರ ಹಾಗೂ ಕಾಳಿಯನ್ನು ಕಳಿಸಿ ದಕ್ಷ ಯಜ್ಞವನ್ನು ನಾಶಪಡಿಸಿದರು. ಇದರ ನಂತರ ಸತೀದೇವಿಯು ಮುಂದಿನ ಜನ್ಮದಲ್ಲಿ ಮೇನಕ ಹಾಗೂ ಹಿಮವಂತನಿಗೆ ಕೊಟ್ಟ ವರದ ಪ್ರಕಾರ ಅವರಿಗೆ ಮಗಳಾಗಿ ಜನಿಸಿದಳು. ಆಗ ಆಕೆಯು ಶೈಲಪುತ್ರಿ ಎಂದು ಕರೆಯಲ್ಪಟ್ಟಳು. ಪಾರ್ವತಿ, ಶೈಲಜಾ, ಹೈಮಾವತಿ, ಹಿಮವತಿ ಇವೆಲ್ಲವೂ ಕೂಡ ಆಕೆಯ ಹೆಸರುಗಳೇ. ಉಪನಿಷತ್ತುಗಳಲ್ಲಿರುವ ಒಂದು ಕಥೆಯ ಪ್ರಕಾರ ಆಕೆ ಹೈಮಾವತಿ ರೂಪದಲ್ಲಿ ದೇವತೆಗಳ ಅಹಂಕಾರವನ್ನು ಅಳಿಸಿ ಹಾಕಿದಳು. ಶೈಲಪುತ್ರಿ ಅವತಾರದಲ್ಲಿ
ಆಕೆಯು ಪರಮೇಶ್ವರನನ್ನು ವಿವಾಹವಾದಳು. ಪೂರ್ವ ಜನ್ಮದಂತೆಯೇ ಆ ಜನ್ಮದಲ್ಲಿಯೂ ಕೂಡ ಶಂಕರನ ಅರ್ಧಾಂಗಿಯಾದಳು. ಶಿವ ಮಹಾಪುರಾಣ, ದೇವಿ ಭಾಗವತ ಪುರಾಣ ಮುಂತಾದ ಪುರಾಣಗಳಲ್ಲಿ ಶಿವ ಪಾರ್ವತಿಯ ಕಥೆಗಳನ್ನು ನಾವು ನೋಡಬಹುದು. ಇನ್ನು ನವರಾತ್ರಿಯ ಮೊದಲನೇ ದಿನದಂದು ಈ ದೇವಿಗಾಗಿ ಪೂಜೆಗಳು, ಉಪವಾಸಗಳು, ಉಪಾಸನೆಗಳು ಮಾಡಲಾಗುತ್ತದೆ. ಈ ದಿನದಂದು ಶೈಲಪುತ್ರಿ ದುರ್ಗೆಯು ನಮಗೆ ಅರಿಶಿನ ಬಣ್ಣದ ಸೀರೆಯಲ್ಲಿ ದರ್ಶನ ಕೊಡುತ್ತಾರೆ. ಹಾಗಾಗಿ ಭಕ್ತರು ಕೂಡ ಅರಿಶಿನ ಬಣ್ಣದ ವಸ್ತ್ರ ಉಟ್ಟುಕೊಂಡು ಈಕೆಯ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತದೆ. ಇದು ಶೈಲಪುತ್ರಿ ದೇವಿಯ ಕತೆ. ನಾಳೆ ದುರ್ಗಾದೇವಿಯ ಎರಡನೇ ರೂಪದ ಕತೆ ನೋಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.